ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ವಿಸ್ಡಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೀಟ್ ಕೆಸೆಟ್ ಜೆಇಇ ಅಕಾಡೆಮಿ ಬೀದರ್ ವತಿಯಿಂದ ಮಾತಾಡುತ್ತಿದ್ದೇನೆ. ನಾನು ರಾಜಶ್ರೀ ತಾಹಾಪುರೆ, ಫಿಸಿಕ್ಸ್ ಫ್ಯಾಕಲ್ಟಿ, ಕೆಸೆಟ್ ಜೆಇಇ ಮತ್ತು ನೀಟ್ ಅಕಾಡೆಮಿಯಿಂದ ಮಾತಾಡುತ್ತಿದ್ದೇನೆ. 2026ನೇ ಸಾಲಿನ ಕೆಸೆಟ್ ಎಕ್ಸಾಮಿನೇಷನ್ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡಲು ಬಯಸುತ್ತೇನೆ. 2026ನೇ ಸಾಲಿನ ಕೆಸೆಟ್ ಎಕ್ಸಾಮಿನೇಷನ್ ಏಪ್ರಿಲ್ 23 ಮತ್ತು 24ನೇ ದಿನಾಂಕದಂದು ನಡೆಯಲಿದೆ. ಸೊ ಅದರಲ್ಲಿ ಮುಂಜಾನೆಯ ಸಮಯ ಬೆಳಗ್ಗೆ 10:30ರಿಂದ 11:50ರವರೆಗೆ ನಡೆಯಲಿದೆ. ಮಧ್ಯಾಹ್ನದ ಸಮಯ 2:30ರಿಂದ 3:50ರವರೆಗೆ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸುತ್ತೇನೆಂದರೆ, ಎಕ್ಸಾಮಿನೇಷನ್ ಪರೀಕ್ಷೆ ಮೊದಲನೇದಾಗಿ ಅವರು ಕೆಲವು ಸೂಚನೆಗಳನ್ನು ತಿಳಿದುಕೊಳ್ಳಬೇಕಾಗಿರುತ್ತೆ. ಮೊದಲನೇದಾಗಿ ಅವರು ಇಡೀ ವರ್ಷ ಪಟ್ಟಂತ ಶ್ರಮವು ಅವರ ಒಂದು ಆತ್ಮವಿಶ್ವಾಸದಿಂದ ಎಕ್ಸಾಮಿನೇಷನ್ ಅನ್ನು ಬಿಡಿಸಬೇಕಾಗಿರುತ್ತೆ. ಎರಡನೇದಾಗಿ ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿರಬೇಕು ಅವರು. ಆ ಅಡ್ಮಿಟ್ ಕಾರ್ಡ್ ಅವರಿಗೆ ಆಫಿಷಿಯಲ್ ವೆಬ್ಸೈಟ್ KEN ನಲ್ಲಿ ಸಿಗುತ್ತೆ. ಸೊ ಅದು 10ನೇ ಏಪ್ರಿಲ್ ನಿಂದ ಓಪನ್ ಆಗಿದೆ. ಸೊ ಅಲ್ಲಿ ನೀವು ವೆಬ್ಸೈಟ್ ಮುಖಾಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್, ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಅವರು ಮೊದಲನೇ ದಿನದಂದು ಖಚಿತಪಡಿಸಿಕೊಳ್ಳಬೇಕು. ಯಾಕೆಂದರೆ ಪ್ರತಿದಿನ ನೀವು ನೋಡುತ್ತೀರಾ, ಸೊ ಟ್ರಾಫಿಕ್ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ಆಗಿರಬಹುದು. ಹಾಗಾಗಿ ಮೊದಲನೇ ದಿನದಂದು ನೀವು ಎಕ್ಸಾಮಿನೇಷನ್ ಸೆಂಟರ್ ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ನೀವು ಎಷ್ಟು ಅವರಲ್ಲಿ ಅಲ್ಲಿ ರೀಚ್ ಆಗಬಹುದು ಎಂದು ಮೊದಲನೇ ದಿನದಂದು ಖಚಿತಪಡಿಸಿಕೊಳ್ಳಬೇಕು. ಮತ್ತೆ ಇನ್ನುಳಿದ ಸೂಚನೆಗಳಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಸೆಂಟರ್ಗೆ ನೀವು 1 ಅವರ್ ಮೊದಲು, ಅಂದರೆ 1 ಗಂಟೆ ಮೊದಲಾಗಿ ತಲುಪಬೇಕು. ಸೊ ಡ್ಯೂ ಟು ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಥವಾ ಕೆಲವೊಂದು ಯಾವುದೇ ಸಮಸ್ಯೆಯನ್ನು ನೀವು ಎದುರಿಸಬಾರದಾದರೆ ಸೊ ನೀವು ಏನು ಮಾಡಿರಬೇಕು, ಎಕ್ಸಾಮಿನೇಷನ್ 10:30ರಿಂದ ಸ್ಟಾರ್ಟ್ ಆಗಿರುತ್ತೆ. ನೀವು 9:00ವರೆಗೆ ನಿಮ್ಮ ಸೆಂಟರ್ನಲ್ಲಿ ತಗೊಂಡಿರಬೇಕು. ಸೊ ಮಾರ್ನಿಂಗ್ ಸೆಷನ್ ಬಂದ್ಬಿಟ್ಟು 9:00ವರೆಗೆ ರೀಚ್ ಆಗಿರಬೇಕು. ಮಧ್ಯಾಹ್ನ ಸೆಷನ್ ಏನಿರುತ್ತೆ ಸಮಯ 2:30ರಿಂದ ಪೇಪರ್ ಸ್ಟಾರ್ಟ್ ಆಗಿರುತ್ತೆ. ನೀವು 1:00ವರೆಗೆ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ರೀಚ್ ಆಗಿರಬೇಕು. ಯಾಕಂದ್ರೆ ಲಾಸ್ಟ್ ಕೊನೆಯ ಅವರಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸುವುದಕ್ಕಾಗಿ ನಿಮಗೆ ಅದರಲ್ಲಿ ಹೆಲ್ಪ್ ಮಾಡಿಬಿಡುತ್ತೆ. ಸೊ ಕೊನೆಯದಾಗಿ ಬಂದ್ಬಿಟ್ಟು ಇದರಲ್ಲಿ ಎಕ್ಸಾಮಿನೇಷನ್ಗೆ ಹೋಗುವ ಮೊದಲು ನೀವು ಸ್ವಲ್ಪ ಉಪಹಾರ ಅಥವಾ ಟಿಫಿನ್ ಅನ್ನು ಮಾಡಿಕೊಂಡು ಹೋಗಿರಬೇಕು. ಎಕ್ಸಾಮಿನೇಷನ್ ರಿಲೇಟೆಡ್ ಸ್ವಲ್ಪ ಗೈಡ್ಲೈನ್ಸ್ ಮತ್ತು ಇನ್ಸ್ಟ್ರಕ್ಷನ್ ಇದೆ. ಅದರಲ್ಲಿ ನೀವು ಏನು ಮಾಡಬೇಕು ಅಥವಾ ಮತ್ತೆ ಏನು ಮಾಡಬಾರದು ಅನ್ನೋದನ್ನ ನಾನು ವಿವರವಾಗಿ ತಿಳಿಸುತ್ತೇನೆ. ಮೊದಲನೇದಾಗಿ ಯಾವ ಡಾಕ್ಯುಮೆಂಟ್ಸ್ ಅನ್ನು ನೀವು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಎಂದರೆ, ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಅಡ್ಮಿಟ್ ಕಾರ್ಡ್, ಒಂದು ಒರಿಜಿನಲ್ ಕಾಪಿ ಇರುತ್ತೆ, ಮತ್ತೊಂದು ನೀವು ಅದರ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕು. ಎರಡನೇದಾಗಿ ಸೊ ನಿಮ್ಮ ಹತ್ರ ಅದಕ್ಕಿಂತಲೂ ಬೇರೆ ಒಂದು ಒರಿಜಿನಲ್ ID ಯಾವುದಾದ್ರೂ ಇರುತ್ತೆ. ಯಾವುದು ಅಂದ್ರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು, ಮತ್ತೆ ವೋಟರ್ ID ಕೂಡ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಕೊಟ್ಟಿರ್ತಕ್ಕಂಥ ಒಂದು ಫೋಟೋ ಕಾಪಿ ಇರುತ್ತಲ್ಲ, ಅದೇ ತರಹದ ಒಂದು ಫೋಟೋ ಕಾಪಿಯನ್ನು ನೀವು ಸ್ಮಾಲ್ ಫೋಟೋ ಕಾಪಿಯನ್ನು ನೀವು ನಿಮ್ಮ ಹತ್ರ ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್, ನಿಮಗೆ ಗೊತ್ತಿರೋ ತರ ಡ್ರೆಸ್ ಕೋಡ್ ಬಗ್ಗೆ ನೀವು ತುಂಬಾನೇ ಕಾಳಜಿ ವಹಿಸಬೇಕಾಗಿರುತ್ತೆ. ಸೊ ಅದರಲ್ಲಿ ಹುಡುಗರು ಅವರು ಫಾರ್ಮಲ್ ಡ್ರೆಸ್ ಮಾತ್ರ ಯೂಸ್ ಮಾಡಿರಬೇಕು. ಹೇಗೆ ಅಂದರೆ ಹಾಫ್ ಸ್ಲೀವ್ ಇರ್ತಕ್ಕಂಥ ಶರ್ಟ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಹೋಗಬೇಕು, ಧರಿಸಿಕೊಂಡು ಹೋಗಬೇಕು. ನೆಕ್ಸ್ಟ್, ಹುಡುಗಿಯರಿಗಾಗಿ ಇರ್ತಕ್ಕಂಥದ್ದು ಸಾಧಾರಣವಾದ ಉಡುಪುಗಳನ್ನು ಧರಿಸಿಕೊಂಡು ಹೋಗಬೇಕು. ನೆಕ್ಸ್ಟ್, ಸ್ಲಿಪ್ಪರ್ ನಲ್ಲಿ ಬಂದ್ಬಿಟ್ಟು ಸ್ಯಾಂಡಲ್ಸ್, ಹೀಲ್ಸ್ ಅನ್ನ ಅಲ್ಲಿ ಪ್ರೊಹಿಬಿಟೆಡ್ ಇದೆ. ಸೊ ಅದೇ ತರ ಶೂಸ್ ಮತ್ತೆ ಬೂಟ್ಸ್ ಕೂಡ ಅವಾಯ್ಡ್ ಮಾಡಬೇಕಾಗಿದೆ. ಸೊ ಅಲ್ಲಿ ನೀವು ಫೋರ್ ಸ್ಲಿಪ್ಪರ್ಸ್ ಲೈಕ್ ಫಾರ್ಮಲ್ ಫ್ಲಾಟ್ ಸ್ಲಿಪ್ಪರ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಹೋಗಬೇಕು. ನೆಕ್ಸ್ಟ್ ಕೊನೆಯದಾಗಿ ಯಾವುದೇ ತರಹದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ನೀವು ಯೂಸ್ ಮಾಡಬಾರದು. ಹೇಗೆ ಅಂದರೆ ಯಾವ ಥರದ್ದು ಅಂದರೆ ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸ್ಮಾರ್ಟ್ ವಾಚ್ ಆಗಲಿ ಅಥವಾ ಕ್ಯಾಲ್ಕುಲೇಟರ್ಸ್ ಆಗಲಿ ಯಾವುದೇ ನೀವು ತೆಗೆದುಕೊಂಡು ಹೋಗಬಾರದು. ನೆಕ್ಸ್ಟ್, ಎಕ್ಸಾಮಿನೇಷನ್ ಬರೆಯುವುದು
ಏನ್ ಮಟೀರಿಯಲ್, ಯಾವ ಮಟೀರಿಯಲ್ ಇರುತ್ತೆ, ಯಾವ ವಸ್ತುಗಳನ್ನು ನೀವು ತೆಗೆದುಕೊಂಡು ಹೋಗ್ಬೇಕಂದ್ರೆ ಸೊ ಅದರಲ್ಲಿ ಬರೆಯೋದಕ್ಕಾಗಿ ಅಥವಾ ನೀವು ಬಬ್ಲಿಂಗ್ ಮಾಡೋದಕ್ಕಾಗಿ ಬ್ಲ್ಯಾಕ್ ಮತ್ತೆ ಬ್ಲೂ ಬಾಲ್ ಪಾಯಿಂಟ್ ಪೇಂಟ್ಸ್ ಮಾತ್ರ ತೆಗೆದುಕೊಂಡು ಹೋಗಬೇಕು. ಒಂದಕ್ಕಿಂತಲೂ ಜಾಸ್ತಿ ಅಂದ್ರೆ ಬ್ಲ್ಯಾಕ್ ಎರಡಾಗಲಿ ಬ್ಲೂ ಎರಡಾಗಲಿ ಪೇಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು. ಸೊ ಇದರಲ್ಲಿ ಯಾವುದೇ ತರಹದ ಜೆಲ್ ಪೆನ್ ಅಥವಾ ಇಂಕ್ ಅನ್ನು ನೀವು ಬಳಸಬಾರದು. ಎಕ್ಸಾಮ್ ಆದ ನಂತರ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸೇಫ್ ಆಗಿ ಇಟ್ಕೊಳ್ಬೇಕಾಗಿರುತ್ತೆ. ಸೊ ಅದು ನಿಮಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ಕೌನ್ಸಿಲಿಂಗ್ ಇರಲಿ ಅಥವಾ ಯಾವುದೇ ರೀತಿ ಅಡ್ಮಿಷನ್ ಪ್ರೊಸೆಸ್ ಆಗಲಿ, ಸೊ ಅದರಲ್ಲಿ ಮತ್ತೆ ರಿಸಲ್ಟ್ ಅನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಅಡ್ಮಿಟ್ ಕಾರ್ಡ್ ನಿಮಗೆ ಹೆಲ್ಪ್ ಆಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸೇಫ್ ಆಗಿ ಇಟ್ಟುಕೊಳ್ಳಬೇಕು. ಕೊನೆಯದಾಗಿ ಕೆಸೆಟ್ ಎಕ್ಸಾಮ್ ಬರೆಯುತ್ತಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ಶಿಕ್ಷಕರ ವತಿಯಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.